ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತಕ धीम नात्र केट तोम नाच रहे गोरी ताई तई तई तुम फिर तुम गीत धुनि कुतक धीम नात्र केट तोम नाच रहे गोरी ताई तई तई तुम फिर ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದಂಥ ಗುರುರಾಜ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸರಸ್ವತಿ PU ಕಾಲೇಜ್ನ ಪ್ರಾಂಶುಪಾಲರಾದಂಥ ಕಿರಣ್ ಭಟ್ರು ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಸುಜಾತ ಹೆಗಡೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಸುಜಾತ ಹೆಗಡೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊಂಕಣ ಎಜುಕೇಷನ್ ಟ್ರಸ್ಟ್ ಕಳೆದ 30 ವರ್ಷಗಳಿಂದ ಶಿಕ್ಷಣದ ಸೇವೆಯನ್ನು ನೀಡ್ತಾ ಬಂದಿರುವಂಥದ್ದು. ಕಳೆದ 5 ವರ್ಷಗಳಿಂದ ವಿಧಾತ್ರಿ ಅಕಾಡೆಮಿ ಸಂಸ್ಥೆಯ ಜೊತೆಗೆ ಸೇರಿ ಸಂಸ್ಥೆಯ ಬಲವನ್ನು ಹೆಚ್ಚಿಸಿದೆ. ಸಂಸ್ಥೆಯ ಬಲ ಯಾವ ಮಟ್ಟಿಗೆ ಹೆಚ್ಚಿದೆ ಅಂದರೆ ಇಂದಿನ ಸಭೆಯನ್ನು ನೋಡಿದರೆ ಎಲ್ಲರಿಗೆ ಅರ್ಥವಾಗ್ತದೆ. ವ್ಯವಸ್ಥೆ ಮಾಡುವಲ್ಲಿ ಸಂಸ್ಥೆ ಸೋತಿದೆ ಎನ್ನುವುದಕ್ಕಿಂತ ನಿಮ್ಮೆಲ್ಲರ ಸಹಕಾರ ಅಭೂತಪೂರ್ವವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಉಲ್ಲೇಖಿಸ್ತೇವೆ. ನಮ್ಮಿಂದಾದಂತಹ ಅಡಚಣೆಗಳಿಗೆ ನಾವು ವಿಷಾದಿಸ್ತೇವೆ. ಇದು ಆರಂಭ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸಂಸ್ಥೆ ಇನ್ನೆಷ್ಟು ಬಲವಾಗಿ ಇಲ್ಲಿಯೇ ಪಕ್ಕದಲ್ಲಿ ಸರಿಸುಮಾರು 1,500 ವಿದ್ಯಾರ್ಥಿಗಳು ಪಾಲಕರು ಸೇರ್ಲಿಕ್ಕೆ ಅಗತ್ಯವಾದಂತಹ ದೊಡ್ಡ ಮಟ್ಟದ ಸಭಾಂಗಣದ ನಿರ್ಮಾಣದ ಕಾರ್ಯ ಪ್ರಾರಂಭಗೊಂಡಿದೆ ಅನ್ನೋದನ್ನ ಇಲ್ಲಿ ಉಲ್ಲೇಖಿಸ್ತಾ, ಇದು ಹೊಸ ಆರಂಭ, ಹೊಸ ಯುಗದ ಆರಂಭ, ಹೊಸ ಶೈಕ್ಷಣಿಕ ಯುಗದ ಆರಂಭ. ಯುಗಾದಿಯ ನಂತರದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹೊಸ ಪರ್ವ ಇದು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಮುಖತಃ ಪೂರ್ಣಚಂದ್ರಶ್ರೀ ನೇತ್ರೆ ಪದ್ಮದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇಭ್ಯೋ ಸಭಾ ಸರ್ವಾಭಿವಂದನಂ. ಸಭೆಗೆ ಸಭಾಪತಿಗೆ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಸರ್ವರಿಗೆ ಪ್ರೀತಿಯ ಸ್ವಾಗತ. ಪಾಪನಾಶಿನಿ ಅಘನಾಶಿನಿಯ ಮಡಿಲಿನಲ್ಲಿ ಕಳೆದ 30 ವರ್ಷಗಳ ಹಿಂದೆ ಸಂಸ್ಥೆಯೊಂದು ಹುಟ್ಟಿಕೊಂಡಿತು. ಬೋರ್ಗರೆವ ಸಮುದ್ರವನ್ನ ಕಣ್ಣಂಚಿಗೆ ತಂದಂತಹ ಸುಂದರ ಪ್ರಕೃತಿಯ ದೈವ ನಿರ್ಮಿತ ಪ್ರಕೃತಿಯಲ್ಲಿ ವೀರನಾರಾಯಣನೇ ಮುನ್ನಡೆಸ್ತಾ ಇರತಕ್ಕಂಥ ಸಂಸ್ಥೆ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ವಿಧಾತ್ರಿ ಅಕಾಡೆಮಿ ಸೇರ್ಕೊಂಡು ನಡೆಸ್ತಾ ಇರತಕ್ಕಂಥ ಸರಸ್ವತಿ ಪದವಿ ಪೂರ್ವ ಕಾಲೇಜು. ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಸ್ವಾಮಿ ವೀರನಾರಾಯಣ ದೇವರು ಹಾಗೂ ಶ್ರೀ ಮಹಾಗಣಪತಿ ದೇವರಲ್ಲಿ ವಂದಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಪಾಲಕರೇ, ಪೋಷಕರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನು ತಿಳಿಸ್ತಾ,
ಮೊದಲು ಒಂದೆರಡು ನುಡಿಗಳೊಂದಿಗೆ ಪ್ರಾರಂಭಿಸಿ ನಂತರ ಸ್ವಾಗತವನ್ನು ಮಾಡಲು ಬಯಸುತ್ತೇನೆ. ವಿಧಾತ್ರಿ ಅಕಾಡೆಮಿ ಮಂಗಳೂರು ಇದು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಹಭಾಗಿತ್ವದೊಂದಿಗೆ BK ಭಂಡಾರ್ಕರ್ಸ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗವನ್ನು ಕಳೆದ 5 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಬಂದಿದೆ. ಶಿರಸಿ ಶೈಕ್ಷಣಿಕ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಗಳನ್ನು ಒಳಗೊಂಡ ಸಮಗ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಸತತವಾಗಿ ರಾಜ್ಯ ಮಟ್ಟದ ಸ್ಥಾನದೊಂದಿಗೆ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸುವ ಏಕೈಕ ಕಾಲೇಜು ನಮ್ಮದು ಎಂದು ಹೇಳಿಕೊಳ್ಳಲು ಹೆಮ್ಮೆ ಅನಿಸುತ್ತದೆ. PU ಪಠ್ಯದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯುತ್ತಮ ತರಬೇತಿ ಕೊಡುವುದರ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಂಸ್ಥೆಯಾಗಿ ಹೊರಹೊಮ್ಮಿ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತನ್ನ ಕೀರ್ತಿಯನ್ನು ಪಸರಿಸಿದೆ. ಇದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ಕಲಿತ ಪೂರ್ವ ವಿದ್ಯಾರ್ಥಿಗಳ ಸಾಧನೆ, ಅವರ ಪಾಲಕರ ಪ್ರೋತ್ಸಾಹ ಹಾಗೂ ನಮ್ಮ ಉಪನ್ಯಾಸಕರ ಮಾರ್ಗದರ್ಶನ. ಈ 3 ಪ್ರಯತ್ನದ ಫಲವು ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಹಾಗೂ ಸಂಸ್ಥೆಯ ಕೀರ್ತಿ ಉತ್ತುಂಗಕ್ಕೆ ಏರಲು ಕಾರಣವಾಗುತ್ತದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರನ್ನು ಕರೆಯುವುದು ಎಂಬ ವಿಚಾರ ಬಂದಾಗ ನಮ್ಮ ಗಣೇಶ್ ಜೋಶಿ ಸರ್ ಅವರು ಶ್ರೀಯುತ ಆದರ್ಶ್ ಗೋಖಲೆ ಅವರ ಹೆಸರನ್ನು ಸೂಚಿಸ್ತಾರೆ. ಹಾಗೆ ನಮ್ಮ ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕರಾದ ಶ್ರೀ ಗುರುರಾಜ್ ಶೆಟ್ಟಿಯವರು ಅವರನ್ನು ಸಂಪರ್ಕ ಮಾಡಲು ತಿಳಿಸಿದಾಗ ಅವರನ್ನು ಸಂಪರ್ಕ ಮಾಡ್ತೇವೆ. ಅವರು ಇಂದಿನ ದಿನ ಬೇರೆ ಎಲ್ಲೂ ಕಾರ್ಯಕ್ರಮ ಇಲ್ಲ, ಬರುತ್ತೇನೆ ಎಂದು ಹೇಳಿದಾಗ ನಮಗೆ ಬಹಳ ಸಂತೋಷವಾಗ್ತದೆ. ಕಾರಣ ಅವರು ಬಿಡುವಿದ್ದದ್ದೇ ನಮ್ಮ ಪುಣ್ಯ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರಾದ ಶ್ರೀಯುತರು ವೃತ್ತಿಯಲ್ಲಿ ಗಣಿತ ಉಪನ್ಯಾಸಕರು ಹೌದು, ಹಾಗೆಯೇ ಸಂಸ್ಕೃತ ಉಪನ್ಯಾಸಕರು ಸಹ ಹೌದು. ಅದಕ್ಕಿಂತಲೂ ಮಿಗಿಲಾಗಿ ಪ್ರಖರ ವಾಗ್ಮಿಗಳು ಕೂಡ ಹೌದು. ಉತ್ತಮ ಅಂಕಣಕಾರರು, ರಾಷ್ಟ್ರೀಯತ್ವದ ನೆಲೆಯಲ್ಲಿ ಸಾಕಷ್ಟು ಜನರ ಮನಸ್ಸನ್ನು ತಮ್ಮ ಉಪನ್ಯಾಸಕದ ಮೂಲಕ ಗೆದ್ದವರು ಸಹ ಹೌದು. ಹಾಗೆಯೇ ಅನೇಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೀವನಕ್ಕೆ ತಮ್ಮ ಉಪನ್ಯಾಸದ ಮೂಲಕ ಮಾರ್ಗದರ್ಶನ ಮಾಡಿದವರು. ಶ್ರೀಯುತ ಆದರ್ಶ್ ಗೋಖಲೆ ಅವರು ಇಂದು ನಮ್ಮೊಂದಿಗೆ ಇರುವುದು ನಮಗೆ ಹೆಮ್ಮೆಯ ಸಂಗತಿ. ಇವರನ್ನು ವಿಧಾತ್ರಿ ಅಕಾಡೆಮಿ, ಕೊಂಕಣ ಎಜುಕೇಷನ್ ಟ್ರಸ್ಟ್, ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅತ್ಯಂತ ಪ್ರೀತಿಯಿಂದ ಅವರನ್ನು ಸಂಸ್ಥೆಗೆ ಬರಮಾಡಿಕೊಳ್ತಾ ಗಿಡವನ್ನು ನೀಡುವುದರ ಮೂಲಕ ವಿಶೇಷ ರೀತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಪ್ರಕೃತಿಗೆ ಕೊಡುಗೆ ನೀಡುವುದರ ಸಂಕೇತವಾಗಿ ಪುಟ್ಟದೊಂದು ಗಿಡವನ್ನು ನೀಡಿ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ನಮಗೆ ಮಾರ್ಗದರ್ಶಕರು, ಈ ಸಂಸ್ಥೆಯಲ್ಲಿ ವಿಜ್ಞಾನ ವಿಭಾಗವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ತಮ್ಮ ಹಗಲಿರುಳು ಎನ್ನದೆ ಶ್ರಮವನ್ನು ಪಡುತ್ತಾ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿಯೇ ಗುಣಮಟ್ಟದ ಶಿಕ್ಷಣ ದೊರಕುವಲ್ಲಿ ಕೊಂಕಣದ ಜೊತೆಗೂಡಿ ನಿರಂತರ ಪ್ರಯತ್ನ ಮಾಡುತ್ತಿರುವವರು ವಿಧಾತ್ರಿ ಅಕಾಡೆಮಿಯ ಸಹಸಂಸ್ಥಾಪಕರಾದ ಶ್ರೀಯುತ ಗುರುರಾಜ್ ಶೆಟ್ಟಿಯವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರು ಹಾಗೂ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಸುಜಾತ ಹೆಗಡೆಯವರನ್ನು ಸಹ ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಕ್ಕಳನ್ನು ನಮ್ಮಲ್ಲಿ ದಾಖಲಾತಿ ಮಾಡಿಸಿ ಇಂದು ಅವರ ಮುಂದಿನ ಶೈಕ್ಷಣಿಕ ವರ್ಷದ ಕಾರ್ಯಯೋಜನೆಯ ಬಗ್ಗೆ ತಿಳಿಯಲು ಆಗಮಿಸಿದ ಆತ್ಮೀಯ ಪಾಲಕರೇ ಹಾಗೂ ಪೋಷಕರೇ, ತಮಗೆಲ್ಲರಿಗೂ ವಿಧಾತ್ರಿ ಅಕಾಡೆಮಿ, ಕೊಂಕಣ ಎಜುಕೇಷನ್ ಟ್ರಸ್ಟ್, ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತೇನೆ. ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಭವಿಷ್ಯದ ನಿರೀಕ್ಷೆ ಇಟ್ಟು
ನಮ್ಮಲ್ಲಿಗೆ ಬಂದಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಸದಸ್ಯರನ್ನು, ಅಂಗಸಂಸ್ಥೆಯ ಸಿಬ್ಬಂದಿಗಳನ್ನು, ಮಾಧ್ಯಮ ಮಿತ್ರರನ್ನು ಹಾಗೆ ಈ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. शुभं कुरुत्वं कल्याणम् आरोग्यं धनसम्पदः. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಆದರ್ಶ್ ಗೋಖಲೆ ಸರ್ ಅವರೇ, ಸರಸ್ವತಿ PU ಕಾಲೇಜಿನ ಪ್ರಾಂಶುಪಾಲರಾದ ಕಿರಣ್ ಭಟ್ ಸರ್ ಅವರೇ, ಉಪಪ್ರಾಂಶುಪಾಲೆಯಾದ ಸುಜಾತಾ ಮೇಡಮ್ ಅವರೇ, ಇಲ್ಲಿ ಸೇರಿರುವ ಎಲ್ಲ ಪಾಲಕರೇ ಮತ್ತು ನನ್ನ ಸಹೋದ್ಯೋಗಿಗಳೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ಇಂದು ಈ ಸಭೆ ನೋಡಿದರೆ ಮನಸ್ಸು ತುಂಬಿ ಬರ್ತದೆ. ಯಾಕೆ ಹೇಳಿದರೆ 2020ನೇ ವರ್ಷ ನಾವು ವಿಧಾತ್ರಿ ಅಕಾಡೆಮಿ ಕೊಂಕಣ್ ಎಜುಕೇಷನ್ ಟ್ರಸ್ಟ್ ಜೊತೆ ಒಡಂಬಡಿಕೆ ಮಾಡಿಕೊಂಡು ಶುರು ಮಾಡಿದಾಗ ನಾನು ಶುರು ಮಾಡಿದ ಫಸ್ಟ್ ಬ್ಯಾಚ್ 74 ಮಕ್ಕಳಿಂದ. ಅದು ಕರೋನಾ ಸಮಯವೂ ಹೌದು. ಆ್ಯಂಡ್ ದೆರ್ ವಾಸ್ ಅ ಸ್ಮಾಲ್ ಟರ್ಬುಲೆನ್ಸ್ ಆ್ಯಂಡ್ ಹರ್ಡಲ್ಸ್ ವೆನ್ ಐ ಸ್ಟಾರ್ಟೆಡ್ ದ ಇನ್ಸ್ಟಿಟ್ಯೂಷನ್ ವಿತ್ ಅಸೋಸಿಯೇಷನ್ ವಿತ್ ಕೊಂಕಣ್ ಎಜುಕೇಷನ್ ಟ್ರಸ್ಟ್. ಆ್ಯಂಡ್ ಟುಡೇ ಗ್ರ್ಯಾಜುವಲಿ ಫಸ್ಟಿಗೆ ನಾವು 74 ಸ್ಟಾರ್ಟ್ ಮಾಡಿದರೂ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ನಿಧಾನವಾಗಿ ಹೆಚ್ಚುತ್ತಾ ಹೋಯಿತು. ಉತ್ತರ ಕನ್ನಡದ ಪ್ರತಿಯೊಂದು ಪಾಲಕರು ಮತ್ತು ವೆಲ್ ವಿಷರ್ಸ್ ನಮ್ಮನ್ನು ಒಪ್ಪಿಕೊಂಡ್ರು. ಟುಡೇ ವಿ ಹ್ಯಾವ್ ಕ್ರಾಸ್ಡ್, ಆ್ಯಕ್ಚುಲಿ ನಮ್ಮ ಲಿಮಿಟೇಷನ್ ನಾವು ಪ್ಲ್ಯಾನ್ ಮಾಡಿದ್ದು 280ಕ್ಕೆ ಎನಿ ಕಂಡೀಷನ್ ನಾವು ಸ್ಟಾಪ್ ಮಾಡಲೇಬೇಕು ಅಡ್ಮಿಷನ್ ಅಂತೇಳಿ. ಆದರೆ ಅವರಿವರ ಒತ್ತಾಯಕ್ಕೆ ಮತ್ತೊಂದು 10-15 ಅಡ್ಮಿಷನ್ಸನ್ನು ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದು ಇನ್ನು 300ಕ್ಕೆ ನಾವು ಅಡ್ಮಿಷನ್ ಸ್ಟಾಪ್ ಮಾಡಿದ್ದೇವೆ. ಇದು ಎಲ್ಲ ಕ್ರೆಡಿಟು ಸಮಸ್ತ ಉತ್ತರ ಕನ್ನಡ ಜನರಿಗೆ ತಲೆಬಾಗಿ ನಾನು ನಮಸ್ಕರಿಸ್ತೇನೆ. ಉತ್ತರ ಕನ್ನಡದ ಜನ ಫಸ್ಟ್ ಬ್ಯಾಚಿಂದ ನಮ್ಮ ಸ್ಟೂಡೆಂಟ್ಸ್ ಇಡೀ ಉತ್ತರ ಕನ್ನಡಕ್ಕೆ 100% ಜೊತೆಗೆ ಸ್ಟೇಟಿಗೆ ರ್ಯಾಂಕ್ಸನ್ನು ಕೊಡ್ತಾ ಪ್ರತಿ ವರ್ಷವೂ ಏನು ಸೀನಿಯರ್ಸ್ 2021 ಫಸ್ಟ್ ಬ್ಯಾಚಿಗೆ ಏನು ಬೆಂಚ್ ಮಾರ್ಕ್ಸ್ ಸೆಟ್ ಮಾಡಿದ್ದಾರೆ, ಅವರ ಜೂನಿಯರ್ಸ್ ಪದೇ ಅವರು ಸೆಟ್ ಮಾಡಿರುವಂಥ ಬೆಂಚ್ ಮಾರ್ಕ್ಸನ್ನು ಅವರೇ ಮುರಿತಾ ಇದ್ದಾರೆ. ಲಾಸ್ಟ್ ಇಯರ್ ಸಹ ಅದೇ ಆಯಿತು. ಅದ್ರ ಹಿಂದಿನ ವರ್ಷ 6th ರ್ಯಾಂಕ್ ಇತ್ತು ನಮ್ಮದು, ಹೋದ ವರ್ಷ ಸ್ಟೇಟ್ 5th ರ್ಯಾಂಕ್ 2 ಮಕ್ಕಳು ಬಂದರು. ಡಿಸ್ಟಿಕ್ಕಿಗೆ ಫಸ್ಟು ಹೌದು, ಸ್ಟೇಟಿಗೆ 5th ಹೌದು, 8th ಹೌದು, 9th ಹೌದು, 10th ಹೌದು. ಅದೇ ರೀತಿ ಇಡೀ ಉತ್ತರ ಕನ್ನಡದಲ್ಲಿ 135 ಕಾಲೇಜಿನಲ್ಲಿ ಸರಸ್ವತಿ PU ಕಾಲೇಜ್ ಸ್ಟ್ಯಾಂಡಿಂಗ್ ಆನ್ ದ ಟಾಪ್. ಇನ್ನೊಂದು ಕಿವಿ ಮಾತು ಮಕ್ಕಳೇ, SSLCಯಲ್ಲಿ 95 ಬಂತು, 98 ಬಂತು, ನಾನು ಮಾಡಲಿಕ್ಕಾಗ್ತದೆ. SSLCಯಲ್ಲಿ ನಾನು ಲಾಸ್ಟ್ ಒಂದು ತಿಂಗಳಿದ್ದಾಗ ಹಗಲು ಇರುಳು ಕೂತ್ಕೊಂಡು ಓದಿದ್ದೇನೆ, ಇಲ್ಲೂ ಆಗ್ತದೆ ಅಂತ ಹೇಳಿದರೆ ಅದು ಬಹಳ ಕಷ್ಟ. PUCಯಲ್ಲಿ ಹೇಗೆ ಕೇಳಿದರೆ, ಡೇ 1 ನಾಳೆ ಏನು ಕಾಲೇಜ್ ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿಂದ ಶುರು ಮಾಡಬೇಕು ಓದಲಿಕ್ಕೆ. ಮತ್ತು ಕ್ಲಾಸಲ್ಲಿ 60 ಜನ ಇರ್ತಾರೆ, 60 ಜನರದ್ದು IQ ಲೆವೆಲ್ ಬೇರೆ ಬೇರೆ ಇರ್ತದೆ. ಎಲ್ಲರೂ ಒಂದೇ ಸಲ ಹೇಳಿದ್ಕೊಳ್ಳಿ ಅರ್ಥ ಆಗೋದಿಲ್ಲ, 2 ಸಲ ಹೇಳಿದರೂ ಅರ್ಥ ಆಗೋದಿಲ್ಲ, ಕೆಲವರಿಗೆ 4 ಸರಿ ಹೇಳಿ ಅದೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ ಮೇಲೆ ಅರ್ಥ ಆಗ್ತದೆ. ಅರ್ಥ ಆಗಲಿಲ್ಲ ಅಂದರೂ ಕೂಡಲೇ ಇದು ನನಗೆ ಕಷ್ಟ ಅಂತ ಬಿಟ್ಟರೆ ಹೋಯಿತು. ಅದೇ ವೆರಿ ನೆಕ್ಸ್ಟ್ ಕ್ಲಾಸ್ ಲೆಕ್ಚರರ್ಸ್ ಫ್ರೀ ಇದ್ದಾಗ ಅವ್ರ ಡಿಪಾರ್ಟ್ಮೆಂಟಿಗೆ ನೀವು ಹೋಗಿ ಏನು ಪ್ರಾಬ್ಲಮ್ ಆಯಿತು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದರಷ್ಟು ಈಸಿ ಯಾವುದೂ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಲೆಕ್ಚರರ್ ನೀವು ಇಂಡಿವಿಜುವಲ್ ಆಗಿ ಹೋದಾಗ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕಲ್ಲ ಆ ವಿಧಾನದಲ್ಲಿ ಅವ್ರು ಅರ್ಥ ಮಾಡಿಸ್ತಾರೆ. ಬಿಕಾಸ್ ಕ್ಲಾಸಲ್ಲಿ ಎಲ್ಲ ವಿಧಾನನೂ ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಲಾಸಲ್ಲಿ ಒಂದೇ ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗ್, ಒಂದೇ ಟೀಚಿಂಗ್ ಮೆಥಡಾಲಜಿ ಇರ್ತದೆ. ಬಟ್ ನೀವು
ರಿಕ್ವೆಸ್ಟ್ ಮಾಡಿಕೊಂಡು ಲೆಕ್ಚರ್ ಹತ್ರ ಹೋಗಿ ಅವ್ರ ಖುದ್ದಲ್ಲಿ ಫ್ರೀ ಇದ್ದಾಗ ನೀವು ಹೋದರೆ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅದೇ ರೀತಿಯಲ್ಲಿ ಅವ್ರು ಅರ್ಥ ಮಾಡಿಸಿ ಆಯಾ ಸಬ್ಜೆಕ್ಟ್ಗೆ ಯಾವುದು ನೀವು ಡಿಫಿಕಲ್ಟ್ ಟಫ್ ಅಂತ ಅಂದ್ಕೊಳ್ತೀರೋ ಆ ಸಬ್ಜೆಕ್ಟನ್ನು ತುಂಬ ಈಸಿ ಮಾಡಿ ಹೇಳ್ಕೊಡ್ತಾರೆ. ಯಾಕಂತ ಹೇಳಿದರೆ ಪಿ ಯು ಸಿಯಲ್ಲಿ ಪ್ರತಿಯೊಂದು ಚಾಪ್ಟರು ನೆಕ್ಸ್ಟ್ ಚಾಪ್ಟರಿಗೆ ಕನೆಕ್ಷನ್ ಇರ್ತದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರಿಗೆ ಕನೆಕ್ಟ್ ಇರ್ತದೆ. ನಿಮಗೆ ಸಿ ಟಿ ಆಗಲಿ, ನೀಟ್ ಆಗಲಿ, JEE ಆಗಲಿ 2 ವರ್ಷದ್ದು ಇಂಪಾರ್ಟೆನ್ಸ್ ಇರ್ತದೆ. ನಾನು ಸೆಕೆಂಡ್ ಇಯರ್ ಬಂದಾಗ ಓದ್ತೇನೆ, ಎಕ್ಸಾಮ್ ಇದ್ದಾಗ ಓದ್ತೇನೆ ಅಲ್ಲ, ಪ್ರತಿನಿತ್ಯ ಓದಬೇಕು. ಪ್ರತಿ ಚಾಪ್ಟರ್ ಇಂಪಾರ್ಟೆಂಟು ಮತ್ತು ಪ್ರತಿ ಎಕ್ಸಾಮು ಇಂಪಾರ್ಟೆಂಟ್. ಈ 5 ವರ್ಷದ ರಿಸಲ್ಟ್ ಏನು ಬಂದಿದೆ ಅದಕ್ಕೆ ಹೇಗೆ ಎಲ್ಲ ಪಾಲಕರು ನಮಗೆ ಸಪೋರ್ಟಾಗಿ ನಿಂತಾರೋ, ಈ ಬ್ಯಾಚಿನ ಮುಂಬರುವ ಇನ್ನೊಂದು ನೆಕ್ಸ್ಟ್ 2 ಇಯರ್ಸಲ್ಲಿ ಏನು ರಿಸಲ್ಟ್ಸ್ ಬರಬೇಕು ಅಂತ ಹೇಳಿದರೆ ನಮ್ಮ ಲೆಕ್ಚರರ್ಸ್ ಎಷ್ಟು ಎಫರ್ಟ್ಸ್ ಹಾಕ್ತಾರೋ ಅಷ್ಟೇ ಪೇರೆಂಟ್ಸಿನ ಸಪೋರ್ಟ್ ನಮಗೆ ಬೇಕಾಗ್ತದೆ. ಬಿಕಾಸ್ ನೀವು ಸಪೋರ್ಟ್ ಮಾಡದೆ ಹೋದರೆ ಯಾವುದು ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ, 100% ಆಗಲಿಕ್ಕೆ ಆಗೋದಿಲ್ಲ. ಸೊ ಐ ರಿಕ್ವೆಸ್ಟ್ ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲ ಪಾಲಕರಲ್ಲಿ ಕೇಳ್ತೇನೆ, ದಯಮಾಡಿ ಲೆಕ್ಚರರ್ಸ್ ಕರೆದಂಥ ಸಮಯದಲ್ಲಿ ಮೀಟಿಂಗಿಗೆ ಹಾಜರಾಗೋದಾಗಲಿ, ಲೆಕ್ಚರರ್ಸ್ ಕೊಟ್ಟಂಥ ಫೀಡ್ಬ್ಯಾಕನ್ನು ಪಾಸಿಟಿವ್ ಆಗಿ ತಗೊಳ್ಳೋದ್ರ ಬಗ್ಗೆ ಆಗಲಿ ತೊಗೊಂಡ್ರೆ 100% ಎಲ್ಲ ಮಕ್ಕಳದ್ದು ಒಳ್ಳೆ ರಿಸಲ್ಟ್ಸ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಂದು ಹೇಳಲಿಕ್ಕೆ ಕಷ್ಟ ಆಗ್ತದೆ, ಇಲ್ಲಿ ತುಂಬ ಜನ ಪೇರೆಂಟ್ಸು ಟೀಚರ್ಸು ಇದ್ದಾರೆ ಮತ್ತು ನಮ್ಮ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಪೇರೆಂಟ್ಸು ಇದ್ದಾರೆ. ಆದಷ್ಟು ಗೋಖಲೆ ಸರ್ ಈಗ ಮಕ್ಕಳನ್ನು ಮತ್ತು ಪೇರೆಂಟ್ಸನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದವರು ಇದ್ದಾರೆ. ಇದನ್ನು ನಾವು ಎಲ್ಲರೂ ಸರಿ ಮಾಡಬೇಕು. ಎಂತ ಹೇಳಿದರೆ ಪೋಸ್ಟ್ ಕೋವಿಡ್ ನಂತರ ನನಗೆ ಒಂದು ಬಹಳ ಬೇಸರ ಎಂತ ಆಗ್ತದೆ ಕೇಳಿದರೆ, ಮಕ್ಕಳು ಪೇರೆಂಟ್ಸಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಮತ್ತು ಇಲ್ಲಿ ಕಾಲೇಜಿಗೆ ಬಂದಾಗಲೂ ರೆಸ್ಪೆಕ್ಟ್ ಕೊಡೋದಿಲ್ಲ. ಅದನ್ನು ಬಿಡಬೇಕು. ನೀವು ಯಾವಾಗ ಲೆಕ್ಚರರ್ಸಿಗೆ ಸರೆಂಡರ್ ಆಗ್ತಿರಲ್ಲ ಆವಾಗ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ನೆಕ್ಸ್ಟ್ 2 ಇಯರ್ಸಿಗೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಲೆಕ್ಚರ್ಸ್ಗೂ ಇಂಟ್ರೆಸ್ಟ್ ಬಂದು ಅವ್ರಿಗೆ ಇನ್ನೂ ಎಂತ ಕೊಡ್ಬೋದು ಅಂಥೇಳಿ ಬಹಳ ಆಲೋಚನೆ ಮಾಡ್ತಾರೆ. ನೀವು ಆ್ಯರೋಗೆನ್ಸಿ ಮತ್ತು ಏನು ನಾನು SSLC ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೇಳಿ ಅದೇ ಒಂದು ಕಾಲರ್ ಎತ್ಕೊಂಡು ಬಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ವಿಚಾರದಲ್ಲಿ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ದ ಪೇರೆಂಟ್ಸ್, ಮಕ್ಕಳೆದುರಿಗೆ ಯಾವುದೇ ಟೀಚರ್ಸಿಗೆ ಸ್ವಲ್ಪ ಡೌನ್ ಆಗುವ ಲೆವೆಲ್ಗೆ ಮಾತನಾಡಲಿಕ್ಕೆ ಹೋಗ್ಬೇಡಿ. ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ಒಂದು ಇಶ್ಯೂಸನ್ನು ಫೀಡ್ಬ್ಯಾಕನ್ನು ಶೇರ್ ಮಾಡೋದಿದ್ರೆ 24/7 ನೀವು ಎನಿ ಟೈಮ್ ನನಗೆ ಕಾಲ್ ಮಾಡಿದ್ರು ಆ ಪ್ರಾಬ್ಲಮಿಗೆ ದೆನ್ ಆ್ಯಂಡ್ ದೇರ್ ಇಮಿಡಿಯೇಟ್ಲಿ ಸೊಲ್ಯೂಷನ್ ಸಿಗ್ತದೆ. ಬಟ್ ಐ ಆಮ್ ಶ್ಯೂರ್ ದ್ಯಾಟ್ ಯಾವುದೇ ಪ್ರಾಬ್ಲಮ್ ಇಲ್ಲದೆ ತುಂಬ ಚೆನ್ನಾಗಿ ಅಕಾಡೆಮಿಕ್ ಪ್ಲ್ಯಾನ್ ಮಾಡಿಕೊಂಡು ಲೆಕ್ಚರರ್ಸ್ ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಬಟ್ ಓನ್ಲಿ ಥಿಂಗ್ ಈಸ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಟು ಸರೆಂಡರ್. ಐ ಕ್ಯಾನ್ ಡೂ ಇಟ್ ಅಲ್ಲ, ಐ ವಿಲ್ ಡೂ ಇಟ್ ಅಂತ ಬಂದರೆ ಆಗ್ತದೆ. ಐ ಕ್ಯಾನ್ ಡೂ ಇಟ್ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಐ ಹ್ಯಾವ್ ಸೀನ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಸೇಲಿಂಗ್ ಇನ್ 2 boats. ಒಂದು ಕ್ಲಾಸಲ್ಲಿದ್ದಾಗ ಸೀರಿಯಸ್ನೆಸ್ ಇಲ್ಲದೆ ಮನೆ ಹೋಗಿ ಯೂಟ್ಯೂಬ್ ನೋಡೋದು, ಆ ಯೂಟ್ಯೂಬಲ್ಲಿ ಲೆವೆಲ್ 1 ಬಿಟ್ಟು ಲೆವೆಲ್ 2 ಆರ್ ಲೆವೆಲ್ 3 ಕಲಿಸ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಬೋರ್ಡ್ಸಲ್ಲಿ ಮಾರ್ಕ್ಸ್ ಬರೋದಿಲ್ಲ, ಅವಾಗ CET ಎಫೆಕ್ಟ್ ಆಗ್ತದೆ, JEE ಕಡೆಗೆ ಸಿಗೋದು ಕಷ್ಟ ಆಗ್ತದೆ. ಲಾಸ್ಟಿಗೆ ಅವ್ರು ಬಂದು ಇಲ್ಲಿ ಅಳ್ತಾ ಇರ್ತಾರೆ. ಆ ಪರಿಸ್ಥಿತಿ ಆಗಬಾರ್ದು ಅಂತ ಹೇಳಿದರೆ ಟ್ರಸ್ಟ್ ಮೀ, ಯು ಕಂಪ್ಲೀಟ್ಲಿ ಸರೆಂಡರ್ ಟು ಯುವರ್ ಲೆಕ್ಚರರ್ಸ್, ದೇ ವಿಲ್ ಗೈಡ್ ಯು. ಅವರ ಗೈಡೆನ್ಸಲ್ಲಿ ಹೋದರೆ ನಿಮ್ಮ ರಿಸಲ್ಟ್ಸಿಗೆ ಕಟ್ಟಿಟ್ಟ ಬುತ್ತಿ, ಯಾವುದೇ ಡೌಟ್ ಬೇಡ ನಿಮಗೆ. ಬಿಕಾಸ್ ಅ ಟೀಚಿಂಗ್ ಟೀಮ್ ವಾಟ್ ವಿ ಹ್ಯಾವ್, ನಾನು ವಿಧಾತ್ರಿ ಏನು ಸ್ಟಾರ್ಟ್ ಮಾಡಿದ್ದೇನೆ, ನನ್ನ ಜೊತೆ ಡೇ 1 ನಿಂತವರು ಇವತ್ತಿನವರೆಗೆ ಇದ್ದಾರೆ ಮತ್ತು ಪ್ರತಿ ವರ್ಷ ಒಂದೊಂದು ಸೀನಿಯರ್ ಫ್ಯಾಕಲ್ಟೀಸ್ ಆ್ಯಡ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತು ಉತ್ತರ ಕನ್ನಡದ ಮಕ್ಕಳಿಗೆ ಇನ್ನೂ ಒಳ್ಳೆಯ ಒಂದು ರಿಸಲ್ಟ್ ಕೊಡಬೇಕು, ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು ಅಂತ ಹೇಳಿ ಈ ವರ್ಷ ನೀವೇನು ಫಿಸಿಕ್ಸ್ ವಾಲ ಅಥವಾ ಮತ್ತೊಂದು, ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಆಫ್ ದ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ನೇಮ್, ದ ಟಾಪ್ ಮೋಸ್ಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಇನ್ ನ್ಯಾಷನಲ್ ಲೆವೆಲ್, ಅಲ್ಲಿರುವಂತಹ ಸೀನಿಯರ್ ಫ್ಯಾಕಲ್ಟಿ ಈಗ ನಮ್ಮ ಜೊತೆ ಇದ್ದಾರೆ. ವಿಕಿ ವಾಸ್ವಾನಿ ಅಂತೇಳಿ, ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಬಯಾಲಜಿ. ನೀಟ್ ಆಸ್ಪಿರೆಂಟ್ಸಿಗೆ ಹಿ ವಿಲ್ ಬಿ ದೇರ್ ಆ್ಯಸ್ ಅ ಗೈಡೆನ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಾರ್ ಫಿಸಿಕ್ಸ್ ಪಾರ್ಥ ಸಾರಥಿ ಸರ್ ಅಂತೇಳಿ ಇದ್ದಾರೆ. ಇಲ್ಲಿರುವಂಥ ಎಷ್ಟೋ ಜನ ಪೇರೆಂಟ್ಸ್, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಇರುವಂಥ ಪೇರೆಂಟ್ಸಿಗೆ ಅವ್ರ ಪರಿಚಯ ಇರ್ತದೆ, ಅವ್ರ ಲೆವೆಲ್ ಆಫ್ ಟೀಚಿಂಗ್ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರ್ತದೆ. ಜಸ್ಟ್ ಬಿಲೀವ್ ಇನ್ ಅಸ್, ಬಿಲೀವ್ ಇನ್ ಅಸ್, ಬಿಲೀವ್ ಇನ್ ಅಸ್. ದ ರಿಸಲ್ಟ್ಸ್ ಆರ್ ಶ್ಯೂರ್ ಫಾರ್ ಯು. So in this meantime, let me introduce all my team, who is the strength of Vidatri. With the department, staff will there. Please call them all here. Yeah, from the Department of Physics, let me introduce the principal cum physics
lecturer Kiran Bhatt sir, accompanying with him Padmanabh sir, who is heading the Department of Physics, and the other fellow, he is supposed to come because of Mangalore ಸಿಕ್ಕಾಪಟ್ಟೆ ಮಳೆ ಇದ್ದದಕ್ಕೆ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. From tomorrow he will be there in the system from Department of Physics. Chemistry, Prasanna Hegde sir, Nisha madam, Dikshita madam. Boards, complete responsibility is taken by Padmanabh sir, and competitive responsibility ಮತ್ತು ideas whatever I give ಅದನ್ನು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡೋದು, ಫಾಲೋ ಅಪ್ ಮಾಡೋದು, ಚಾನಲೈಸ್ ಮಾಡೋದು, all the responsibility has been taken by Prasanna Hegde sir. Mathematics department headed by Deepak Naik sir, Umesh sir, Akshay sir. So JEE CET related ಏನಿದೆ ದೀಪಕ್ ಸರ್ ಮತ್ತು ಉಮೇಶ್ ಸರ್ ಹ್ಯಾಂಡಲ್ ಮಾಡ್ತಾರೆ. ಮತ್ಲಬ್ when it comes for JEE PCM ಕಾಂಬಿನೇಷನ್ ಇರ್ತದೆ, ಬಟ್ ಪ್ಲಾನಿಂಗ್ಸ್, ಎಕ್ಸಾಮ್ಸ್, ಅನಾಲಿಸಿಸ್, ಸ್ಟೂಡೆಂಟ್ಸ್ ಜೊತೆ ಕನೆಕ್ಟ್ ಇರೋದು, JEE ಹೇಗೆ ಮಾಡಬೇಕು, ಏನೇನು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಯು ಕ್ಯಾನ್ ಗೋ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಆ್ಯಂಡ್ ಫ್ರಮ್ ದ ಬಯೋ ದೀಪೇಶ್ವರ್ ಸರ್, ಪ್ರಮೋದ್ ಮುರುಡೇಶ್ವರ್ ಸರ್. From the Department of CS, Guraj Shetty sir and Pooja madam. I request kindly please stand in front of them so let them see you all. And they are the one who have produced state ranks with 100% results from the last 5 years. They are the one who have produced the best CET results and NEET or JEE results in Uttara Kannada. And now they have planned to set a goal in national level. So you are in the safe hands, my dear students. Yes. Looking forward for the same support for this continuing batch. Thank you. So with this, I just conclude my talk. For any doubts or any clarity if you require, I'm always there on a call because we have a priority hierarchies ಇದೆ. ನಿಮಗೆ ಕ್ಲಾಸ್ ರೂಮಲ್ಲಿ ಸಮಸ್ಯೆ ಆಯಿತು ಅಥವಾ ಕಾಲೇಜಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದರೆ ಫಸ್ಟ್ ಪಾಯಿಂಟ್ ಕಾಂಟ್ಯಾಕ್ಟ್ ವಿಲ್ ಬಿ ಯುವರ್ ಮೆಂಟರ್ಸ್ ಆರ್ ಕ್ಲಾಸ್ ಟೀಚರ್ಸ್. ಅಲ್ಲಿ ನಿಮ್ಮ ಪ್ರಾಬ್ಲಮ್ಸನ್ನು ಹೇಳಿದರೆ ಇಮಿಡಿಯೇಟ್ಲಿ ಅಲ್ಲಿ ಸೊಲ್ಯೂಷನ್ ಸಿಗ್ತದೆ. ಅಲ್ಲಿ ಏನೇನಾದರೂ ಒಂದು ಪಕ್ಷದಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಕಮ್ ಆ್ಯಂಡ್ ಮೀಟ್ ದ ಪ್ರಿನ್ಸಿಪಲ್ ಸರ್ ಇನ್ ಕೋಆರ್ಡಿನೇಷನ್ ವಿತ್ ಮೆಂಟರ್ಸ್ ಆ್ಯಂಡ್ ಮೀ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾರ್ಟೆಡ್ ಔಟ್. ಅದನ್ನು ಬಿಟ್ಟು ಏನು ಆಗದೇ ಇದ್ದರೆ don't hesitate to walk into my cabin. Anytime I am free. And don't hesitate, sir, ಸ್ವಲ್ಪ ಮಕ್ಕ ನೋಡಲಿಕ್ಕೆ ಸಿಟ್ಟಾಗಿ ಕಾಣ್ತಾರೆ, ಬೈತಾರೆ ಅಂತೇಳಿ ಆ ಥರ ಮೈಂಡ್ಸೆಟ್ ಇರಬೇಡಿ. ಬಿಕಾಸ್ ಐ ಪ್ಲೇ ಎ ಡಿಫ್ರೆಂಟ್ ರೋಲ್ ಫಾರ್ ಯು ಇನ್ ದಿಸ್ 2 years. ಐ ಪ್ಲೇ ಎ ರೋಲ್ ಆಫ್ ಎ ಬ್ರದರ್, ಐ ಪ್ಲೇ ಎ ರೋಲ್ ಆಫ್ ಎ ಗಾರ್ಡಿಯನ್, ಐ ಪ್ಲೇ ಎ ರೋಲ್ ಆಫ್ ಯುವರ್ ಪೇರೆಂಟ್, ಐ ಪ್ಲೇ ಎ ರೋಲ್ ಆಫ್ ಎ ಮೆಂಟರ್. ಸೊ ಐ ಆಮ್ ದೇರ್ ಫಾರ್ ಯು, need not to be worried because I have promised the same to your parents. Thank you one and all for trusting in us and taking your admission in Vidatri Saraswati PU College. At the same time, I apologize for the small disturbance what has happened since ಈ ಮೇಲಿನ ಕನ್ಸ್ಟ್ರಕ್ಷನ್ ಸಹ ಆಗಿದ್ದು ಇದೇ ಕಳೆದ ಒಂದು ವಾರದ ಹಿಂದೆ ಕಂಪ್ಲೀಟ್ ಆದದ್ದಷ್ಟೇ, ಇನ್ನೂ ಆಗಲಿಕ್ಕಿದೆ. ಮೊನ್ನೆ ತಾನೇ ಗಣಹೋಮ ಮುಗಿಸಿ ಫಸ್ಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ. ಶುಭಗಳಿಗೆ ಶುಭ ದಿನ, ಮುಂದೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಶೈಕ್ಷಣಿಕ ವರ್ಷದ ಪ್ರಥಮ PUC ವಿದ್ಯಾರ್ಥಿಗಳ ಕಾರ್ಯಯೋಜನೆ ಹಾಗೂ ಪಠ್ಯಕ್ರಮದ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೆಲವು ಅಂಶಗಳನ್ನು ಇಲ್ಲಿ ಹೇಳ್ತೇನೆ. ಎಲ್ಲ ಪಾಲಕರು ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮುಖ್ಯವಾಗಿ ಅದನ್ನು ಮನಸ್ಸಿನಲ್ಲಿ ತಗೊಳ್ಬೇಕು. ನಾವು ಯಾವುದೇ ಒಂದು ಕಾರ್ಯವನ್ನು ಹೇಗೆ ಮಾಡ್ತೇವೆ ಅನ್ನೋದಕ್ಕಿಂತ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೇವೆ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ಒಂದು ಪ್ರಾಪರ್ ಚಾನಲೈಸ್ ಮಾಡಲೇಬೇಕಾಗ್ತದೆ. ಹಾಗೆ ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಯೋಜನೆ ನಾವು ತಗೊಳ್ಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಕೆಲವೊಂದು ಇಲ್ಲಿ ಅಂಶಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಶೈಕ್ಷಣಿಕ ವರ್ಷದ, ಸೊ ನಾಳೆಯಿಂದ ನಿಮ್ಮ ಅಂತಿಮ ಪರೀಕ್ಷೆ ಏನಿದೆ ಅಲ್ಲಿಯವರೆಗೆ ಅದರದ ಕಂಪ್ಲೀಟ್ ಅಂಶಗಳನ್ನು ಈ PPTಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಮೊದಲನೇದಾಗಿ ಕೆಲವು ಕಂಟೆಂಟ್ ನೀವು ಗಮನಿಸಿರ್ಬೋದು. ಅದರಲ್ಲಿ
ಕಾಲೇಜ್ ಟೈಮಿಂಗ್ಸ್, ಡಿವಿಷನ್ಸ್, ಟೈಮ್ ಟೇಬಲ್, ಎಕ್ಸಾಮ್ಸ್ ಪ್ಲ್ಯಾನಿಂಗ್, JEE ನೀಟ್ ಕಾಂಪಿಟೇಟಿವ್ ಬಗ್ಗೆ ಹಾಗೂ ಸ್ಟೂಡೆಂಟ್ ರೆಸ್ಪಾನ್ಸಿಬಿಲಿಟಿ, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಮುಖ್ಯವಾಗಿ ಇದು ಎಲ್ಲ ಮಾಹಿತಿಗಳನ್ನು ಇದು ಒಳಗೊಂಡಿದೆ. ಮೊದಲನೇದಾಗಿ ನಾಳೆ ಅಂದರೆ ಜೂನ್ 2/6/2025 ನಿಮ್ಮ ಪ್ರಥಮ PUC ವರ್ಷದ ಮೊದಲನೇ ತರಗತಿ ನಿಮಗೆ ಆರಂಭ ಮಾಡ್ತಾ ಇದ್ದೇವೆ. ಅದು ನಿಮಗೆ ಮೆಮೊರೇಬಲ್ ಆಗಿರ್ಬೋದು ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಪ್ರಾಂಶುಪಾಲರು ಹಾಗೂ ನಮ್ಮ ಸಹ ಸಂಸ್ಥಾಪಕರಾದ ಗುರುರಾಜ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಅದು ನಾವು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವ ಒಂದು ಭರವಸೆಯೊಂದಿಗೆ ನಾನು ಇಂದಿನ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಕಾಲೇಜ್ ಟೈಮಿಂಗ್ಸ್ ನೋಡೋದಾದರೆ 9:30 to 4:40. ಪ್ರೇಯರ್ ನಿಮಗೆ ಎಕ್ಸಾಕ್ಟಾಗಿ 9:20ಗೆ ಬೆಲ್ನೊಂದಿಗೆ ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ಹಾಗೂ ಲಂಚ್ ಬ್ರೇಕ್ 12:50 to 1:30, ಒಂದು ಅರ್ಧ ಗಂಟೆ ನಿಮಗೆ ಬ್ರೇಕ್, 30 to 40 ಮಿನಿಟ್ಸ್ ತನಕ ನಿಮಗೆ ಬ್ರೇಕ್ ಸಿಗ್ತದೆ ಇಲ್ಲಿ. ಅದರ ಒಟ್ಟಿಗೆ ನಿಮಗೆ ಶಾರ್ಟ್ ಬ್ರೇಕ್ ಆಗಿ 20 ನಿಮಿಷದ 2 ಬ್ರೇಕ್ ಇರ್ತದೆ ಒಂದು ದಿನಕ್ಕೆ. ಬೆಳಗ್ಗೆ 20 ನಿಮಿಷ ಹಾಗೂ ಸಾಯಂಕಾಲ ನಿಮಗೆ 20 ನಿಮಿಷ. ಸೊ 20 ನಿಮಿಷದಲ್ಲಿ ನೀವು ಅದರ ಸದುಪಯೋಗ ಪಡ್ಕೊಳ್ಬೇಕು. ಮುಖ್ಯವಾಗಿ ಸರ್ ಹೇಳಿದಾಗೆ ಯಾವುದೇ ಡೌಟ್ಸ್ ಇರಲಿ ಅಥವಾ ನಿಮ್ಮದು ಯಾವುದೇ ಕುಂದುಕೊರತೆ ಇದ್ದಲ್ಲಿ ಕೂಡ ನಿಮ್ಮ ವಿಭಾಗದ ಮುಖ್ಯಸ್ಥರನ್ನು ಅಥವಾ ಅಧ್ಯಾಪಕವೃಂದರನ್ನು ಸಂಪರ್ಕಿಸಿ ಅದರ ಮಾಹಿತಿಯನ್ನು ಹಾಗೂ ಪರಿಹಾರವನ್ನು ಕಂಡುಕೊಳ್ಬೇಕು. ನಂತರ ಡಿವಿಷನ್, ಇದು ವೆರಿ ಇಂಪಾರ್ಟೆಂಟ್. ನಮಗೆ ವರ್ಷದಲ್ಲಿ ಏನಾದರೂ ಒಂದು ಪಾಲಕರಿಂದ ಪೋಷಕರಿಂದ ಏನಾದರೂ ಒಂದು ಅಂಶ ಬಂದೇ ಬರ್ತದೆ. ನನ್ನ ಮಗನಿಗೆ ಅಲ್ಲಿ ಹಾಕಿದ್ದಾರೆ, ಅವರು ಫ್ರೆಂಡ್ ಯಾವುದೋ ಒಂದು ಡಿವಿಷನಲ್ಲಿ ಇದ್ದಾರೆ, ಅವನಿಗೆ ಅದೇ ಡಿವಿಷನ್ ಬೇಕು. ದಯವಿಟ್ಟು ಪಾಲಕರೇ ಹಾಗೂ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಈ ಅಂಶವನ್ನು ನೀವು ಮುಂದಟ್ಟಿಟ್ಕೊಳ್ಳಿ. ಯಾವುದೇ ಡಿವಿಷನ್ ಇರಲಿ, ಯಾವುದೇ ತರಗತಿ ಇರಲಿ, ನೀವು AB ಸೆಕ್ಷನ್ನಲ್ಲೋ ಅಥವಾ J1, J2, J3, J4, J5 ಇದು ಯಾವುದೇ ಸೆಕ್ಷನ್ನಲ್ಲಿ ಇದ್ದರೂ ಕೂಡ ಎಲ್ಲ ಲೆಕ್ಚರ್ಸು ಎಲ್ಲ ಸೆಕ್ಷನ್ನಲ್ಲೂ ಬಂದು ಕಲಿಸ್ತಾರೆ. ಇದೊಂದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ನಾನು ಆ ಸೆಕ್ಷನ್ನಲ್ಲಿದ್ದೇನೆ, ಈ ಸೆಕ್ಷನ್ನಲ್ಲಿದ್ದೇನೆ, ಅದು ಯಾವುದೂ ನಿಮಗೆ ಅವಶ್ಯಕತೆ ಇಲ್ಲ. ಎಲ್ಲ ಸೆಕ್ಷನ್ನಲ್ಲೂ ಕೂಡ ನಾವು ಸಮಾನವಾಗಿ ಮಕ್ಕಳನ್ನು ಕಾಣ್ತೇವೆ. ಹಾಗೂ ಈ ಸ್ಟೂಡೆಂಟ್ಸನ್ನು ನಾವು ಡಿವೈಡ್ ಮಾಡಬೇಕಾದ್ರೆ ಅವರನ್ನು ಅಲ್ಫಾಬೆಟಿಕಲ್ ಆರ್ಡ್ರಲ್ಲೇ ಡಿವೈಡ್ ಮಾಡ್ತೇವೆ. ಯಾವುದೇ ಮಾರ್ಕ್ಸ್ ಆಗಲಿ ಅವರ ಪರ್ಫಾರ್ಮೆನ್ಸ್ ಆಗಲಿ ಇದು ಯಾವುದು ಅಲ್ಲಿ ನಾವು ಈಗ ಗಣನೆಗೆ ತಗೊಳ್ಳಲ್ಲ. ಸೊ ನಾವು ಪ್ಯೂರ್ ಆಗಿ ಅದನ್ನು ಅಲ್ಫಾಬೆಟಿಕಲ್ ಆರ್ಡರಲ್ಲೇ ತಗೊಳ್ತೇವೆ. ಮುಂದಿನದಾಗಿ ಟೈಮ್ ಟೇಬಲ್ ನೋಡಿ. ಯಾವುದೇ ಒಂದು ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಟೇಬಲ್ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರ್ತದೆ. ಸೊ ಟೈಮ್ ಟೇಬಲ್ ಈಗಾಗಲೇ ನಾವು ಮಾಡಿದ್ದೇವೆ ಹಾಗೂ ಆ ಟೈಮ್ ಟೇಬಲನ್ನು ನೋಟಿಸ್ ಬೋರ್ಡಲ್ಲಿ ಹಾಕ್ತೇವೆ ಹಾಗೂ ನಿಮ್ಮ ತರಗತಿಯ ಗೋಡೆಗೆ ನಾವು ಅಂಟಿಸಿರ್ತೇವೆ. ನೀವು ಅದನ್ನು ನೋಡಿಕೊಂಡು ಆಯಾ ತರಗತಿಗೆ ಹಾಜರಾಗಬೇಕಾಗಿ ಕೋರ್ತೇನೆ. ಇದು ಮುಖ್ಯ. ಟೆಸ್ಟ್ಗಳು, ಎಕ್ಸಾಮ್ಸ್. ಈಗ ನಿಮ್ಗೆ ಇದು 2 ವರ್ಷದಲ್ಲಿ ಎಷ್ಟೋ ಟೆಸ್ಟ್ಗಳು, ಎಕ್ಸಾಮ್ಸ್ ಹಾಗೆ ಕಾಂಪಿಟೇಟಿವ್ ಟೆಸ್ಟ್ಗಳು ಎಲ್ಲ ಬರ್ತವೆ. ಸೊ ಇದನ್ನು ಈ ಡೇಟ್ಗಳನ್ನು ಕರೆಕ್ಟಾಗಿ ಒಂದು ಮನಸ್ಸಿನಲ್ಲಿ ತಗೊಳ್ಳಿ. ಫಸ್ಟ್ ಯೂನಿಟ್ ಟೆಸ್ಟ್ ಮುಖ್ಯವಾಗಿ ಪಾಲಕರು ಪೋಷಕರು. ಯಾಕೆ ಕೇಳಿದರೆ ಶಿಕ್ಷಕರ ಒಟ್ಟಿಗೆ ಪಾಲಕ ಹಾಗೂ ಪೋಷಕರ ಪಾತ್ರ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೀವು ಕೂಡ ಮಕ್ಕಳ ಅಭಿವೃದ್ಧಿ ಬಗ್ಗೆ, ಪ್ರಗತಿಯ ಬಗ್ಗೆ ನೀವು ಅದರ ಬಗ್ಗೆ ಕಾಳಜಿ ವಹಿಸಬೇಕು. ನಿಮ್ಮ ಕಾಳಜಿ ಹಾಗೂ ನಿಮ್ಮ ಪ್ರೋತ್ಸಾಹ ಅವರಿಗೂ ಬೇಕಾಗ್ತದೆ. ಸೊ ಫಸ್ಟ್ ಯೂನಿಟ್ ಟೆಸ್ಟ್ ಅನ್ನೋದು 14th, 15th ಹಾಗೂ 16th ಜುಲೈ. ಸೊ ಬರುವ ತಿಂಗಳ ಜುಲೈ ತಿಂಗಳಲ್ಲಿ ಫಸ್ಟ್ ಯೂನಿಟ್ ಟೆಸ್ಟ್ ಆಗಿರ್ತವೆ. ಹಾಗೂ ಒಂದು 8 ರಿಂದ 10 ದಿನಗಳ ಒಳಗೆ ಆ ಎಲ್ಲ ಪೇಪರ್ಸ್ಗಳ ವ್ಯಾಲ್ಯುವೇಷನ್ ಆಗ್ತವೆ. ಹಾಗೂ ಫಸ್ಟ್ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ PTM ಅಂತ ನಾವೇನು ಹೇಳ್ತೇವೆ ಅದು 26th ಜುಲೈ. ನೆನ್ಪಿಟ್ಕೊಳ್ಳಿ, ಸರ್ ಹೇಳಿದಾಗೆ
ನಾನು ಮತ್ತೊಂದು ಅಂಶವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಪಾಲಕರು, ಪೋಷಕರು ಈ PTMನಲ್ಲಿ ದಯವಿಟ್ಟು ಭಾಗವಹಿಸಿ ನಿಮ್ಮ ಮಕ್ಕಳ ಪ್ರಗತಿ ಏನಿದೆ ನೀವು ಅದನ್ನು ನೋಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಫಸ್ಟ್ PTM ಅನ್ನೋದು 26 ಜುಲೈಯಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ಲಾಸಸ್, ಲ್ಯಾಬ್ ಅಂತ ನಾವೇನು ಹೇಳ್ತೇವೆ, ಈ ಥಿಯರಿ ಅನ್ನೋದು 70 ಮಾರ್ಕ್ಸಿಗೆ ಪೇಪರ್ ಆಗಿರ್ತದೆ. 70 ಮಾರ್ಕ್ಸಿಗೆ ನೀವು ಪೇಪರನ್ನು ಬರಿತೀರಿ. ಹಾಗೂ 30 ಮಾರ್ಕ್ಸ್ಗಳು, ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಇಯರಲ್ಲೂ ಕೂಡ ಈ 30 ಮಾರ್ಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕೆಂದರೆ 5% ಈ ಪ್ರಾಕ್ಟಿಕಲ್ನಲ್ಲಿ ಕವರ್ ಆಗ್ತದೆ. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ ಅನ್ನೋದು ಜುಲೈಯಲ್ಲಿ ಸ್ಟಾರ್ಟ್ ಮಾಡ್ತೇವೆ ನಾವು ಮಕ್ಕಳಿಗೆ, ಜುಲೈ ಲಾಸ್ಟ್ ವೀಕ್. ಹಾಗೂ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನೋಡಿ ಸೆಪ್ಟೆಂಬರ್ 22 to 27. ನೆನ್ಪಿಟ್ಕೊಳ್ಳಿ, ಮಿಡ್ ಟರ್ಮ್ ಅನ್ನೋದು ಸೆಪ್ಟೆಂಬರ್ 22 to 27. ನೋಡಿ, ಕೆಲವರ ಪಾಲಕರ ಮನಸ್ಸಿನಲ್ಲಿರ್ತದೆ ಅಥವಾ ವಿದ್ಯಾರ್ಥಿಗಳೇ ಹೇಳಿರ್ತಾರೆ, ಪಾಲಕರಿಗೆ ನಂಬಿಸಿರ್ತಾರೆ ಅಕ್ಟೋಬರ್ದಲ್ಲಿ ಬರ್ತದೆ ಮಿಡ್ ಟರ್ಮು ಅಥವಾ ನವಂಬರಲ್ಲಿ ಬರ್ತದೆ. ಹಾಗೆ ಯಾವುದೂ ಇಲ್ಲ. ಇಲ್ಲಿ ನಾನು ಕ್ಲಿಯರ್ ಕಟ್ ಐಡಿಯಾಗಳನ್ನು ಕೊಟ್ಟಿದ್ದೇನೆ. ಇದೇ ಪ್ರಕಾರ ನಿಮ್ಮ ಶೈಕ್ಷಣಿಕ ವರ್ಷದ ಯೋಜನೆ ಇರ್ತದೆ. ಇದರಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಇದೊಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೂ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 22 to 27. ಹಾಗೂ ಅದರ PTM ಅನ್ನೋದು 25 ಅಕ್ಟೋಬರ್. 2 PTM ಆಗ್ತದೆ. ಒಂದು ಯೂನಿಟ್ ಟೆಸ್ಟ್ ಆದ ನಂತರ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಆದ ನಂತರ ಸೆಕೆಂಡ್ ಯೂನಿಟ್ ಟೆಸ್ಟ್. ಇದು ನವಂಬರ್ ತಿಂಗಳಲ್ಲಿ, ನವಂಬರ್ 10, 11 and 12 3 ದಿನ ನಡೀತದೆ ಇದು. ಹಾಗೂ ಅದರ PTM 29th ನವಂಬರ್, 29th ನವಂಬರಲ್ಲಿ ನಡೀತದೆ. ಸರ್ ಮುಂದೆ ನೆಕ್ಸ್ಟ್ ಅಕಾಡೆಮಿಕ್ ಸಿಲೆಬಸ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ? ಕೆಲವರು ಪಾಲಕರ, ಪೋಷಕರ ನಮಗೆ ಪ್ರಶ್ನೆ ಇರ್ತದೆ, ಸರ್ ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಮಕ್ಕಳು ಓದ್ಕೊಳ್ಳೋದು ಯಾವಾಗ, ಅವ್ರಿಗೆ ರಿವಿಷನ್ ಯಾವಾಗ ಕೊಡ್ತೀರಿ? ಈ ಎಲ್ಲ ಪ್ರಶ್ನೆಗಳಿಗೆ ನೋಡಿ ಉತ್ತರ ಅಂತ ಹೇಳಿದ್ರೆ 25 ಜನವರಿ 2026 ಈ ದಿನ ನಾವು ಎಲ್ಲ ಪ್ರಥಮ ವರ್ಷದ ಪಠ್ಯಕ್ರಮವನ್ನು ಮುಗಿಸಿರ್ತೇವೆ. ನಂತರ ಎನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನೋಡಿ 30 ಮಾರ್ಕ್ಸ್ ಏನು ಎಕ್ಸಾಮ್ಸ್ ಇದೆ ಪ್ರಾಕ್ಟಿಕಲ್, ಅದು ನಾವು ಜನವರಿ ಲಾಸ್ಟ್ ವೀಕ್, ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಜನವರಿ ಲಾಸ್ಟ್ ವೀಕ್ ನಿಮಗೆ ಓಕೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳು ಬರ್ತವೆ. ದಿನ ಇಲ್ಲ, ಡಿಸೆಂಬರ್, ಜನವರಿ. ಅದರ ನಂತರ ಟಿಂಟೇಟಿವ್ ಆಗಿ ನಾನು ಹೇಳ್ತೇನೆ ನಮಗೆ, ಯಾಕೆ ಅಂತ ಹೇಳಿದ್ರೆ ಅದು ಬೋರ್ಡ್ ಲೆವೆಲ್ ಎಕ್ಸಾಮ್ ಆಗಿರ್ತದೆ. ಸೊ ಅಲ್ಲಿಂದ ಟೈಮ್ ಟೇಬಲ್ ಬರಬೇಕಾಗ್ತದೆ. ಸೊ ಟಿಂಟೇಟಿವ್ ಆಗಿ ಸೆಕೆಂಡ್ ವೀಕ್ ಆಫ್ ಫೆಬ್ರವರಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್, ಥಿಯರಿ ಎಕ್ಸಾಮಿನೇಷನ್ ನಡೀತದೆ. ನಂತರ ನೋಡಿ ಫಸ್ಟ್ PU ರಿಸಲ್ಟ್ ಯಾವಾಗ ಕೇಳಿದರೆ 31 ಮಾರ್ಚ್ 2026. ನೆಕ್ಸ್ಟ್ ಇದು ತುಂಬ ಮುಖ್ಯ. ಈಗ ಮಕ್ಕಳು ಕೇಳ್ತೀರಿ, ಸರ್ ಎಕ್ಸಾಮ್ಸ್ ಆಯಿತು, ರಿಸಲ್ಟ್ ಬಂತು, ಈಗ ಸೆಕೆಂಡ್ PUC ಯಾವಾಗ ಸ್ಟಾರ್ಟು, ಅಥವಾ ನಮ್ಗೆ ರಜೆ ಇಲ್ವಾ, ನಾವು ರಿಲ್ಯಾಕ್ಸ್ ಮಾಡಬೇಕು? ನೋ ಮಕ್ಕಳೇ, ನೋಡಿ 2 ವರ್ಷ ಹೇಗಿರ್ತದೆ ಕೇಳಿದರೆ ಥಿಯರಿ ಮತ್ತು ಕಾಂಪಿಟೇಟಿವ್ ಎರಡೂ ಕೂಡ ನಾವು ಸಮಾನವಾಗಿ ನಾವು ತೊಗೊಂಡು ಹೋಗಬೇಕಾಗ್ತದೆ. ಸೊ ಆದ ಕಾರಣಕ್ಕಾಗಿ ನಿಮ್ಮ ಎಕ್ಸಾಮ್ಸ್ ಆದ ಮಾರನೇ ದಿನವೇ ನಾವು ಸೆಕೆಂಡ್ PUC ಸಿಲೆಬಸ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಇದೊಂದು ಮನಸ್ಸಿನಲ್ಲಿ ಇರಲಿ, ಅಥವಾ ಪಾಲಕರಿಗೂ ಗೊತ್ತಿರಲಿ. ಕೆಲವೊಂದು ಸಲ ಮಕ್ಕಳು ಏನು ಹೇಳ್ತಾರೆ, ನಮ್ಗೆ ರಜೆ ಇದೆ, ಹಾಗೆ ಹೀಗೆ ಎಲ್ಲ ಆಗಿದೆ. ಸೊ ಅದಕ್ಕೆ ಮಾರನೇ ದಿನವೇ ನಾವು ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ಈ ವರ್ಷ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಪೇರೆಂಟ್ಸ್ಗಳು ಕೆಲವೊಂದಷ್ಟು ವಿಷಯಗಳನ್ನು ಗಮನಿಸಬೇಕು, ಹಾಗೆ ಸ್ಟೂಡೆಂಟ್ಸ್ಗಳು ಸಹ ಈ ವಿಷಯವನ್ನು ಗಮನಿಸಬೇಕು. ಥಿಯರಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿರ್ತವೆ. ನಾಳೆಯಿಂದ ಥಿಯರಿ ಕ್ಲಾಸ್ ಸ್ಟಾರ್ಟ್ ಆಗಿರ್ತದೆ. ಥಿಯರಿ ಕ್ಲಾಸ್ ಸ್ಟಾರ್ಟ್ ಆದಮೇಲೆ
ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ ನಮ್ಮ ಪರಿಸರಕ್ಕೆ ಹೊಂದ್ಕೊಳ್ಳಿಕ್ಕೆ. ಆಮೇಲೆ 10th ಈ PUCಗೆ ಬರುವಾಗ ಒಂದಷ್ಟು ಟ್ರಾನ್ಸ್ಫಾರ್ಮೇಷನ್ಸ್ಗಳು ಬೇಕಾಗಿರ್ತವೆ. ಹಾಗಾಗಿ ಇಲ್ಲಿಯ ಟೀಚರ್ಸ್ಗಳ ಮೆಥಡಾಲಜಿಗೆ ಅವುಗಳಿಗೆ ಅವರು ಹೊಂದ್ಕೊಳ್ಬೇಕಾಗ್ತದೆ. ಹಾಗಾಗಿ ಫಸ್ಟ್ ನಾವು ಥಿಯರಿ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿರ್ತೇವೆ. ಆ ಥಿಯರಿ ಕ್ಲಾಸಸ್ಸು ಒಂದು ಪಾಠವನ್ನು ಒಂದು ಲೆಕ್ಚರ್ ಸ್ಟಾರ್ಟ್ ಮಾಡಿದ್ರೆ ಕೆಲವೊಂದು 8-10 ಅವರ್ಸ್ಗಳು ಬೇಕಾಗಿರ್ತವೆ. ಹಾಗಾಗಿ ಒಂದು ಜುಲೈ ಅಷ್ಟು ಹೊತ್ತಿಗೆ ಆಲ್ಮೋಸ್ಟ್ ನಿಮಗೆ ಒಂದು ಪಾಠ ಮುಗಿದಿರ್ತದೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳಲ್ಲಿ. ಹಾಗಾಗಿ ಆ ಸಬ್ಜೆಕ್ಟ್ ಆದ ನಂತರ ನಿಮಗೆ ಆ ಒಂದು ಪಾಠ ಆದ ನಂತರ ಪ್ರತಿಯೊಂದು ಸಬ್ಜೆಕ್ಟಿಲ್ಲೂ ಹೀಗೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಪರ್ಧಾತ್ಮಕವಾಗಿ ಬರುವಂಥ ಕ್ವಶನ್ಸ್ಗಳು, ಸ್ವಲ್ಪ ಕಾನ್ಸೆಪ್ಟ್ ಹೈಯರ್ ಇರುವಂಥ ಕ್ವಶನ್ಸ್ಗಳು, ಥಿಯರಿಯಲ್ಲಿ ಬೇಸಿಕ್ಸನ್ನು ಕಲ್ತಿರ್ತೀರಿ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳೋದನ್ನು ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ಗಳು ಬರ್ತವೆ. ಸೊ ಅದಕ್ಕೋಸ್ಕರ ನಿಮಗೆ ಸ್ಪೆಷಲ್ ಟ್ರೈನಿಂಗ್ ಅಂತ ಹೇಳಿ ಕೊಡ್ತಾ ಇದ್ದಾವೆ. ಅದಕ್ಕೆ ಅಂತ ಹೇಳಿ ಸಪರೇಟ್ ಮಟೀರಿಯಲ್ಸ್ಗಳನ್ನು ಮೊದಲೇ ಕೊಟ್ಟಿರ್ತೇವೆ. ಆ ಮಟೀರಿಯಲ್ಸ್ಗಳಿಂದ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೇವೆ. ಇದು ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಮ್ಯಾನರ್ ಅಂತ ಹೇಳಿ ನಾವು ಇದು ಇಂಟಿಗ್ರೇಟೆಡ್ ಮೆಥಡ್ ಅಂತ ಕರಿತೇವೆ. ಅಂದರೆ ಒಂದು ಪಾಠವನ್ನು ಕಲಿಸಿ ಅದಕ್ಕೆ ಸಂಬಂಧಪಟ್ಟಂಥ ಕಾಂಪಿಟೇಟಿವ್ಗೆ ಬರುವಂಥ ಕ್ವಶನ್ಸ್ಗಳು ಹೈಯರ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳಿ ಆ ಥರ ಕ್ವಶನ್ಸ್ಗಳನ್ನು ನಾವಿಲ್ಲಿ ಮಾಡ್ತೇವೆ. ಹಾಗಾಗಿ ಟೆಂಟೇಟಿವ್ಲಿ ಇದು ಆಲ್ಮೋಸ್ಟ್ ನಿಮಗೆ ಬರುವಂಥದ್ದು ಜುಲೈ 2nd ವೀಕ್ ಇಂದ ನಾವು ಸ್ಟಾರ್ಟ್ ಮಾಡಿರ್ತೇವೆ. ಒನ್ಸ್ ಒನ್ ಲೆಸನ್ ಈಸ್ ಕಂಪ್ಲೀಟೆಡ್ ದೆನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕಾಂಪಿಟೇಟಿವ್ ಸಿಲೆಬಸ್. ಇಲ್ಲಿ ಕಾಂಪಿಟೇಟಿವ್ ಕ್ವಶನ್ಸ್ಗಳನ್ನು ಮಾಡಾದ ನಂತರ ಅವರು ಹೇಗೆ ಮಾಡ್ತಾ ಇದ್ದಾರೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ಆಮೇಲೆ ಸ್ಟೂಡೆಂಟ್ಸ್ಗಳು ಅವರನ್ನು ಹೇಗೆ ನಾವು ಜಡ್ಜ್ ಮಾಡಬೇಕು ಅಂತ ಹೇಳಿ ನೋಡಿದ್ರೆ ಟೆಸ್ಟ್ಗಳು ಬೇಕೇ ಬೇಕು. ಹಾಗಾಗಿ ರೆಗ್ಯುಲರ್ ಆಗಿ ಟೆಸ್ಟ್ಗಳು ಕಂಡಕ್ಟ್ ಆಗ್ತಾ ಹೋಗ್ತವೆ. ಪ್ರತಿ ಮಂಡೇ, ಇದು ಜುಲೈ ಎಂಡಲ್ಲಿ ಆಲ್ಮೋಸ್ಟ್ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾವೆ. ಜುಲೈ ಎಂಡಲ್ಲಿ ಪ್ರತಿ ಸೋಮವಾರ ಬೆಳಗ್ಗೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇರ್ತವೆ. ದಯವಿಟ್ಟು ಪೇರೆಂಟ್ಸ್ಗಳು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಪೇರೆಂಟ್ಸ್ಗಳು ಇದನ್ನು ಗೊತ್ತಿರಬೇಕು, ನಿಮಗೂ ಗೊತ್ತಿರಬೇಕು ಹೀಗೆ ನಡೀತಾ ಇದ್ದಾವೆ ಅಂಥೇಳಿ. ಪ್ರತಿ ಮಂಡೇ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿರ್ತವೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಾವು ಬೇರೆ ಬೇರೆ CET ಅಥವಾ NEET ಅಥವಾ JEE ಅದರ ಮಾದರಿಗೆ ತಕ್ಕಂತೆ ನಾವು ಅದನ್ನು ಕಂಡಕ್ಟ್ ಮಾಡ್ತೇವೆ. ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಅದರ ಕೀ ಆನ್ಸರ್ಸ್ಗಳು, ಯಾಕೆಂದರೆ ಆ ಎಕ್ಸಾಮಿನ ಕುತೂಹಲ ಇರ್ತದೆ, ಎಷ್ಟು ಬರ್ತದೆ ತನಗೆ ಮಾರ್ಕ್ಸ್ ಎಷ್ಟು ಬರ್ತದೆ ಅಂತ ಹೇಳಿ. ಹಾಗಾಗಿ ಇಮಿಡಿಯೇಟ್ಲಿ ಆ ಕೀ ಆನ್ಸರ್ಸ್ಗಳು ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಆಗಿರ್ತದೆ. ಹಾಗಾಗಿ ಇಮಿಡಿಯೇಟ್ಲಿ ಆಫ್ಟರ್ ದ ಕ್ಲಾಸ್ ದೇ ಕ್ಯಾನ್ ಗೋ ಆ್ಯಂಡ್ ದೇ ಕ್ಯಾನ್ ಸಿ ದೇರ್ ಮಾರ್ಕ್ಸ್, ಎಷ್ಟು ಬರ್ತದೆ ತನಗೆ ಅಂಥೇಳಿ ಅವರು ನೋಡ್ಕೊಳ್ಬೋದು. ಆಮೇಲೆ ಅದೇನಾದರೂ ಡೌಟ್ಸ್ಗಳಿದ್ದರೆ ಅದನ್ನು ದಯವಿಟ್ಟು ಬಂದು ಕೇಳ್ಕೊಂಡು ಹೋಗಿ. ಎಷ್ಟೋ ಸ್ಟೂಡೆಂಟ್ಸ್ಗಳು ಮತ್ತು ಪೇರೆಂಟ್ಸ್ಗಳಿಗೆ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ, ಇದೇ ನಾವು ಬೇರೆ ಥರ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಂದ್ರೆ ಬೇರೆ ಥರ, ಹಾಗಲ್ಲ. ಥಿಯರಿಯನ್ನು ಕರೆಕ್ಟಾಗಿ ಓದಲೇಬೇಕು. ಇದು ಕಾಂಪಿಟೇಟಿವ್ ಅಂದರೆ ಏನೋ ಬೇರೆ ಇದೆ ಇದು ಅಂತ ಹೇಳಲ್ಲ. NCERTಯ ಏನು ಸಿಲೆಬಸ್ ಏನಿದೆ, ನಿಮಗೆ ಪಠ್ಯಕ್ರಮ NCERT ಏನಿದೆ ಅದನ್ನು ಫಸ್ಟ್ ಪರ್ಫೆಕ್ಷನ್ ಮಾಡಿಕೊಳ್ಳೇಬೇಕು. ಅದಿಲ್ಲದೆ ನೀವು ಈ CET ಮತ್ತು NEET ಅಥವಾ JEEಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬೇಸಿಕ್ಸ್ಗಳು ಪರ್ಫೆಕ್ಟ್ ಆಗಿರಲೇಬೇಕು. ಅದನ್ನು ಮಾಡಿಕೊಂಡು ಇದಕ್ಕೆ ಹೋಗಬೇಕು. ಅದೊಂದು ನಮ್ಮ ಪೇರೆಂಟ್ಸಲ್ಲಾಗಲಿ ಅಥವಾ ಸ್ಟೂಡೆಂಟ್ಸ್ಗಳಲ್ಲಾಗಿ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ, ನಾನು NCERTನೇ ಬಿಟ್ಟೇ ಬಿಡ್ತೇನೆ. ಹಾಗಲ್ಲ, ಇಲ್ಲ, ಅದೇ ಕಾನ್ಸೆಪ್ಟ್ಗಳು ಬರ್ತಾವೆ, ಅದನ್ನು ಹೈಯರ್ ಲೆವೆಲ್ಲಿಗೆ ಅಪ್ಲೈ ಮಾಡ್ತೇವೆ. ಹಾಗಾಗಿ ಅದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಈ CET ರಿಸಲ್ಟ್ಸ್ಗಳೇನಿದಾವಲ್ಲ ಅದನ್ನು ಹಾಗೆ ನಾವು ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿರ್ತೇವೆ. ಇದು ಕಾಲೇಜ್, ಎಂಟೈರ್ ಕಾಲೇಜ್, ಈಗ 5 ಸೆಕ್ಷನ್ಸ್ಗಳಿರ್ತವೆ. ಆ 5 ಸೆಕ್ಷನ್ಸನ್ನು ಸೇರಿ ನಾವು ಕಾಲೇಜ್ ವೈಸು ರ್ಯಾಂಕಿಂಗ್ಗಳನ್ನು ಕೊಟ್ಟಿರ್ತೇವೆ. ಒಂದು PCM ಇರ್ತದೆ, ಮತ್ತೊಂದು PCMB ಇರ್ತದೆ. ಯಾಕೆಂದರೆ ಅಲ್ಲಿ ಬಯಾಲಜಿ ಬರೆದಿರೋದಿಲ್ಲ ಅವರು, ಹಾಗಾಗಿ PCM ರ್ಯಾಂಕಿಂಗ್ ಬೇರೆ, PCMB ರ್ಯಾಂಕಿಂಗ್ ಬೇರೆ ಇರ್ತದೆ. ಅದನ್ನು ನೋಟಿಸ್ ಬೋರ್ಡಲ್ಲಿ ನಾವು ಹಾಕಿರ್ತೇವೆ. ಆಮೇಲೆ ಈ ಮಾರ್ಕ್ಸ್ಗಳು ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಿರ್ತದೆ, ಆಮೇಲೆ ಪೇರೆಂಟ್ಸ್ಗಳಿಗೂ ಇದು ಹೋಗಿರ್ತದೆ. ಇದು ಪರ್ಸ್ನಲಿ ಮಾನಿಟರ್ ಆಗಿರ್ತದೆ. ಎಲ್ಲ ಪೇರೆಂಟ್ಸ್ಗಳಿಗೂ ಈ ಮಾರ್ಕ್ಸ್ಗಳೇನು ಬಂದಿರ್ತವೆ. ಆಮೇಲೆ ಮತ್ತೊಂದು ನಾನಿಲ್ಲಿ ಪೇರೆಂಟ್ಸ್ಗಳಿಗೆ ಹೇಳೋದು ಅಂತ ಹೇಳಿದ್ರೆ, ದಯವಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು 60 ಅಥವಾ ಬೇರೆ ಬೇರೆ ಮಾರ್ಕ್ಸ್ಗಳಿದ್ದಾವೆ, 60ಕ್ಕೆ 60 ಬರ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟದ ವಿಷಯವೇ. ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ಸ್ಟೂಡೆಂಟ್ಸ್ಗಳಿಗೂ ಸ್ವಲ್ಪ ಟೈಮ್ ಬೇಕಾಗಿರ್ಬೋದು. 1 ಅಥವಾ 2 ಎಕ್ಸಾಮಲ್ಲಿ ಸ್ವಲ್ಪ ಕೋಪಪ್ ಆಗಲಿಕ್ಕೆ ಅವರಿಗೂ ಟೈಮ್ ಬೇಕಾಗ್ತದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ತುಂಬ ಕಡಿಮೆ ಬಂದಿದೆ ಅಂತ ಹೇಳೋ ಒಂದು ಹೆದರುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಕೊಡಿ, ಅವರಿಗೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ನಾವು ಗೈಡ್ ಮಾಡ್ತೇವೆ. ಹಾಗೇನಾದ್ರು ಇದ್ದರೂ ಅವರು ಬಂದು ಕೇಳ್ಕೊಂಡು ಹೋಗಬೇಕಾಗ್ತದೆ. ಹಾಗೆ ಸ್ವಲ್ಪ ಟೈಮ್ ತೊಗೊಳ್ತದೆ ಅವರಿಗೂ ಕೂಡ. ಸೊ
ಇದು ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಆಲ್ಮೋಸ್ಟ್ ನಿಮ್ಗೊಂದು 4 to 5 months ಸಿಗ್ತದೆ. ಆಲ್ಮೋಸ್ಟ್ ಒಂದು 15ರಿಂದ 20 ಟೆಸ್ಟ್ಗಳು ಕಂಡಕ್ಟ್ ಆಗ್ತಾ ಇರ್ತವೆ ರೆಗ್ಯುಲರ್ ಬೇಸಿಸಲ್ಲಿ. ಆಮೇಲೆ ಪ್ರತಿಯೊಂದು ಏನು ಈ ಸರ್ ಹೇಳಿದಾಗೆ ಯೂನಿಟ್ ಟೆಸ್ಟ್ಗಳು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ಸ್ಗಳು ಆದ ನಂತರ ಅವರಿಗೆ ಗ್ರ್ಯಾಂಡ್ ಟೆಸ್ಟ್ ಅಂತ ಹೇಳಿ ಮಾಡ್ತೇವೆ. ಈಗ ನಾವು ವೀಕ್ಲಿ ಮಾಡೋದು ಪಾರ್ಟ್ ವೈಸ್ ಮಾಡಿರ್ತೇವೆ. ಈಗ ನೆಕ್ಸ್ಟಿಗೆ ಏನು ಈ ಯೂನಿಟ್ ಟೆಸ್ಟ್ ಆಗಿರ್ತದೆ ಅಲ್ಲಿ ಎಲ್ಲ 4-5 ಚಾಪ್ಟರನ್ನು ಒಟ್ಟಿಗೆ ಇಟ್ಟುಕೊಂಡು ಮಕ್ಕಳಿಗೆ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇರ್ತವೆ. ಅದು ಹಾಗೆ ಅದರ ರಿಸಲ್ಟ್ಸ್ಗಳು ಹಾಗೆ ಕೀ ಆನ್ಸರ್ಸ್ಗಳು ಹಾಗೆ ಎಲ್ಲ ಡಿಸ್ಪ್ಲೇ ಆಗ್ತದೆ. ಆಮೇಲೆ ಪೇರೆಂಟ್ಸ್ಗಳಿಗೆ ಅದು ಬರ್ತಾ ಇರ್ತದೆ. ಇದು ನಾನು ಹೇಳಿದ್ದೇನೆ, ಎವ್ರಿ ಮಂಡೇ ಈ ಟೆಸ್ಟ್ಗಳು ಕಂಡಕ್ಷನ್ ಆಗ್ತಾ ಇರ್ತವೆ. ಮಕ್ಕಳು ದಯವಿಟ್ಟು ಪ್ರತಿಯೊಂದು ಟೆಸ್ಟನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ನಾನು ಆಮೇಲೆ ಮಾಡ್ತೇನೆ ಅಥವಾ ಸೆಕೆಂಡ್ ಇಯರ್ಗೆ ಹೋದ ನಂತರ ಮಾಡ್ತೇನೆ, ಸರು ಹೇಳಿದ್ದಾರೆ ಇದನ್ನು. ಪ್ರತಿಯೊಂದು ಟೆಸ್ಟಿನ ಪ್ರತಿಯೊಂದು ಅಂಕಗಳು ಮುಖ್ಯ. ಪ್ರತಿಯೊಂದು ಕಾನ್ಸೆಪ್ಟ್ಸ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮಿಗೆ ರೆಡಿಯಾಗಿ ಬರಬೇಕು. ಪ್ರತಿ ಮಂಡೇ ಇರ್ತದೆ ಅಂಥೇಳಿ ಹಾಗೆ ತಗೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ. ಆಮೇಲೆ ನಿಮ್ಮ ಥಿಯರಿ ಎಕ್ಸಾಮ್ಸ್ಗಳು ಇಂಪಾರ್ಟೆಂಟು. ನಿಮ್ಮ CETಗೆ ಹೆಚ್ಚಾಗಿ ನೋಡಿ, ಇಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ಗಳೇನಿದ್ದಾವೆ. ಒಂದು ನೀಟ್ ಎಕ್ಸಾಮು ಫಾರ್ MBBS ಕೋರ್ಸ್ಗಳಿಗೆ, ಆಮೇಲೆ ಮತ್ತೊಂದು JEE ಎಕ್ಸಾಮ್ಸು, ಇದು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಆಗ್ತದೆ. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮು. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ CET ಅಂತ ಹೇಳಿ ಮಾಡಿದ್ದಾರೆ. ಬೇರೆ ಬೇರೆ ಕೋರ್ಸ್ಗಳು, ಇಂಜಿನಿಯರಿಂಗ್ ಕೋರ್ಸ್ ಇರ್ಬೋದು ಅಥವಾ ಫಾರ್ಮಸಿ, BNYS ಅಥವಾ ಫಾರೆಸ್ಟ್ರಿ, ಹಾಗೆ ಬೇರೆ ಬೇರೆ ಕೋರ್ಸ್ಗಳಿಗೆ CET ಎಕ್ಸಾಮ್ಗಳು ಕಂಡಕ್ಟ್ ಆಗ್ತವೆ. ನೋಡಿ, ಇದು ಒಂದು ನೆನಪಿಟ್ಕೊಳ್ಳಿ, ಯಾವಾಗಲೂ CETಗೆ ನಮ್ಮ ಥಿಯರಿ ಮಾರ್ಕ್ಸ್ಗಳ ಕನ್ಸಿಡರೇಷನ್ ಇರ್ತದೆ. ಹಾಗಾಗಿ ಯಾರೂ ಅದನ್ನು ಮರಿಬೇಡಿ, ಥಿಯರಿ ಮಾರ್ಕ್ಸ್ಗಳು ನನಗೆ ಬೇಡ ಅಂತ ಹೇಳಿ. ಥಿಯರಿ ಮಾರ್ಕ್ಸ್ಗಳು ಅದು ಇನ್ಕ್ಲೂಡ್ ಆಗಿರ್ತದೆ. 50% ಥಿಯರಿ ಮಾರ್ಕ್ಸು, 50% CET ಮಾರ್ಕ್ಸ್. ಇದು ಓನ್ಲಿ ಫಾರ್ CET, ನಾಟ್ ಫಾರ್ ನೀಟ್ ಆ್ಯಂಡ್ ನಾಟ್ ಫಾರ್ JEE. ಅದು ಎಂಟ್ರೆನ್ಸಿನ ಎಕ್ಸಾಮಿನ ಮಾತ್ರ ಮಾರ್ಕ್ಸನ್ನು ಕನ್ಸಿಡ್ರೇಷನ್ ಮಾಡಿರ್ತಾರೆ. ಹಾಗಾಗಿ ಥಿಯರಿಯೂ ಬೇಕಾಗಿರ್ತದೆ. ಕೆಲವೊಮ್ಮೆ ಏನಂತ ಹೇಳಿದ್ರೆ, ನಾವು ಕೈಯಲ್ಲಿ ಬೆಣ್ಣೆ ಇರ್ತದೆ, ತುಪ್ಪಕ್ಕೆ ಬೇರೆ ಕಡೆ ಅಲ್ದಾಡ್ತಾ ಇರ್ತವೆ. ಹಾಗಾಗಬಾರ್ದು. ಕೆಲವೊಮ್ಮೆ ಅದು ನಮ್ಮ CET ಅಂತೇಳಿ ನಮಗೆ ತುಂಬ ಒಳ್ಳೆ ಕಾಲೇಜಸ್ಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. NITs ಲೆವೆಲ್ ಅಂತ ಕಾಲೇಜ್ಗಳು ನಮ್ಮ ಥ್ರೂ CET ಅಂಡರ್ ಹೋಗ್ಬೋದು ನಾವು. ಸೊ ಹಾಗಾಗಿ ಅದನ್ನು ನೆನಪಿಟ್ಕೊಳ್ಳಿ, ಅದನ್ನು ಬಿಟ್ಬಿಡಬೇಡಿ ಮಕ್ಕಳು. ಪೇರೆಂಟ್ಸ್ಗಳು ಕೂಡ ಹಾಗೆ ಅದನ್ನು ನೆನಪಿಟ್ಕೊಳ್ಳಿ. ಒಳ್ಳೆ ಕಾಲೇಜಸ್ಗಳು CET ಥ್ರೂನು ಹೋಗ್ಬೋದು. ಹಾಗಾಗಿ ಅದನ್ನು ಮನದಲ್ಲಿಟ್ಕೊಳ್ಳಿ. ಥಿಯರಿನೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಅಲಾಂಗ್ ವಿತ್ ದ ಕಾಂಪಿಟೇಟಿವ್ ಸಿಲೆಬಸ್. ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ಗಳು, ಇದು ಸ್ಟೂಡೆಂಟ್ಸ್ಗಳಿಗೂ ಗೊತ್ತಿರಬೇಕು ಮತ್ತು ಪೇರೆಂಟ್ಸ್ಗಳು. ನೋಡಿ, ನಾ ಹೇಳಿದಾಗೆ ಪ್ರತಿಯೊಂದು ಎಕ್ಸಾಮ್ಸನ್ನು ರೆಗ್ಯುಲರ್ ಆಗಿ ನೀವು ಅಟೆಂಡ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿಮಗೆ ನೀವು ಅನಲೈಸ್ ಮಾಡಲಿಕ್ಕೆ ಮತ್ತು ನಮಗೆ ಟೀಚರ್ಸ್ಗೂ ಕೂಡ ಅನಲೈಸ್ ಮಾಡಲಿಕ್ಕೆ ಇದು ಈಸಿ. ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ಯಾವ ಕಾನ್ಸೆಪ್ಟಲ್ಲಿ ಹಿಂದಿದ್ದೀರಿ, ಪ್ರತಿಯೊಂದು. ಈಗ ನೀವು ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗ್ತಾ ಇದ್ದರೆ ಪ್ರತಿಯೊಂದು ಚಾಪ್ಟ್ರಿನ ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡ್ತೀರಿ. ನೀವು ಯಾವ ಚಾಪ್ಟ್ರಲ್ಲಿ ವೀಕ್ ಇದ್ದೀರಿ, ಯಾವ ಚಾಪ್ಟರ್ ನಾವು ಇನ್ನು ಸರಿಯಾಗಿ ಫೋಕಸ್ ಮಾಡಬೇಕು, ಇದೆಲ್ಲ ನಿಮಗೆ ಗೊತ್ತಾಗಿರ್ತದೆ. ಹಾಗಾಗಿ ಯಾವುದೇ ಟೆಸ್ಟನ್ನು ಸ್ಕಿಪ್ ಮಾಡುವಾಗಿಲ್ಲ. ಸ್ಕಿಪ್ ಮಾಡಿದ್ರೆ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಟೆಸ್ಟಲ್ಲಿ ನೀವು ಮಾಡಿರ್ತೀವಿ, ಮತ್ತೊಂದು ಟೆಸ್ಟಲ್ಲಿ ಮಾಡಿರೋದಿಲ್ಲ ಅಥವಾ ಅಬ್ಸೆಂಟ್ ಆಗಿರ್ತೀರಿ. ನಮಗೂ ಒಂದು ಅದನ್ನು ಎಕ್ಸಾಕ್ಟಾಗಿ ನೀವು ಯಾವ ಪೊಸಿಷನಲ್ಲಿ ಇದ್ದೀರಿ ಅಥವಾ ಹೇಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಜಡ್ಜ್ ಮಾಡೋದು ಕಷ್ಟ ಆಗ್ತದೆ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಟೆಸ್ಟನ್ನು ಅಟೆಂಡ್ ಮಾಡಲೇಬೇಕು ಎಲ್ಲರೂ. ಪೇರೆಂಟ್ಸ್ಗಳು ಕೂಡ, ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿ ಸಹಕಾರ ಬೇಕು, ಪೇರೆಂಟ್ಸ್ಗಳ ಸಹಕಾರನೂ ಬೇಕು. ಪೇರೆಂಟ್ಸು, ಸ್ಟೂಡೆಂಟ್ಸು ಮತ್ತು ಲೆಕ್ಚರ್ಸ್ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಗುಡ್ ರಿಸಲ್ಟ್ಸನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಾನು ಪೇರೆಂಟ್ಸ್ಗಳಿಗೂ ಕೆಲವೊಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ದಿನವೂ ಕಾಲೇಜಿಗೆ ಹೋಗ್ಲಿಕ್ಕೆ ಹೇಳಬೇಕು. ಕೆಲವೊಂದು ಟೈಮ್ ಹೇಳಿರ್ತಾರೆ, ಇಲ್ಲ ಕಾಲೇಜ್ ಇವತ್ತಿಲ್ಲ, ಹೀಗೆಲ್ಲ ಕೆಲವೊಂದಷ್ಟು ವಿಚಾರಗಳು ಬಂದಿರ್ತವೆ. ಸೊ ಹಾಗಾಗಿ ಅದನ್ನು ದಯವಿಟ್ಟು ಹಾಗೇನಾದ್ರು ಇದ್ದರೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ ಏನೇ ಇದ್ದರೂ ಮೆಸೇಜ್ಗಳು ಬಂದಿರ್ತವೆ ಗ್ರೂಪ್ಸಲ್ಲಿ, ಏನಾದರೂ ಹಾಲಿಡೇಸ್ ಇದ್ದರೆ ಅಥವಾ ಏನಾದ್ರು ಫಂಕ್ಷನ್ಸ್ಗಳಿದೆ, ಅದರ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಗ್ರೂಪಲ್ಲಿ ಬಂದಿರ್ತದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ವಿಷಯಕ್ಕೆ ಪೇರೆಂಟ್ಸ್ಗಳ ಗಮನ ಇರಲಿ. ಏನೇ ಇದ್ದರೂ ನಿಮ್ಮ ಕ್ಲಾಸ್ ಟೀಚರ್ಸ್ ಹತ್ರ ಕೇಳಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಅದನ್ನು ನೋಡ್ಕೊಳ್ಳಿ. ಸ್ಟಡಿ, ಯಾಕೆಂತ ಹೇಳಿದ್ರೆ ಇಲ್ಲಿ 4:45 ಗಂಟೆವರೆಗೆ ಇಲ್ಲಿರ್ತಾರೆ, ಆಮೇಲೆ ನಿಮ್ಮ ಜೊತೆಗಿರ್ತಾರೆ. ಸ್ವಲ್ಪ ನಿಮ್ಮ ಗಮನವೂ ಇರಲಿ. ಪ್ರತಿದಿನ ಬಂದ ನಂತರ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಏನಾಯಿತು, ಹೇಗೆ ಮಾಡ್ತಾ ಇದೆಯಾ, ಒಂದು ಸ್ವಲ್ಪ ಗಮನ ನಿಮ್ಮ ಮಕ್ಕಳ ಮೇಲೆ ಇರಲಿ. ಹಾಗಾಗಿ ಅವರಿಗೂ ಅನಿಸ್ತದೆ ಏನೋ ಕೇಳ್ತಾ ಇದ್ದಾರೆ ಪೇರೆಂಟ್ಸ್ ಅಂತ ಹೇಳಿ, ಅವರಿಗೂ ಸ್ವಲ್ಪ ಅನಿಸ್ತದೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಅದ್ರ ಬಗ್ಗೆನೂ ಗಮನ ಕೊಡಿ, ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ. ಜಸ್ಟ್ ನಿಮ್ಗೆ ಒಂದು ಮಾತುಗಳು ಕೂಡ ಅವರನ್ನು ಎಚ್ಚರಿಸ್ತದೆ, ನಾನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅದನ್ನು ಮಾಡಿ. ಆಮೇಲೆ ಇದಂತೂ ಸರು ಹೇಳಿದ್ದಾರೆ, ಏನೇ ಡೌಟ್ಸ್ಗಳಿದ್ರೆ ಅಥವಾ ಏನೇ ಇದ್ದರೆ ಅದನ್ನು ಕ್ಲಾಸ್ ಟೀಚರ್ಸ್ ಅಂತ ಅಸೈನ್ ಮಾಡಿರ್ತಾರೆ, ಅವ್ರ ಹತ್ರ ನೀವು ರೆಗ್ಯುಲರ್ ಟಚ್ಚರಲ್ಲಿ ಆಮೇಲೆ ಕೇಳ್ಕೊಳ್ಳಿ. ಮತ್ತೊಂದು ಏನಂತ ಹೇಳಿದ್ರೆ, ಫಸ್ಟ್ ಇನಿಷಿಯಲಿಯಿಂದ ನೀವು ಕೇಳ್ತಾ ಹೋದರೆ ಒಳ್ಳೆಯದು. ಈಗ ಲಾಸ್ಟ್ ಮೂಮೆಂಟಿಗೆ ಬಂದರೆ ನಮಗೂ ಕಷ್ಟ.
ಕೆಲವೊಂದು ಟೈಮ್ ಹಾಗಾಗ್ತದೆ, ಲಾಸ್ಟ್ ಮೂಮೆಂಟಿಗೆ ಬಂದಿರ್ತಾರೆ, ಸರ್ ನಮಗೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಹೀಗಾಗ್ತಾ ಇದೆ. ಹೀಗಲ್ಲ, ದಯವಿಟ್ಟು ಅದನ್ನು ಮೊದಲೇ ಏನಾದರೂ ಇದ್ದರೆ, ಪ್ರಾಬ್ಲಮ್ಸ್ಗಳಿದ್ದರೆ ಅಥವಾ ನಿಮಗೆ ಏನಾದರೂ ಸಬ್ಜೆಕ್ಟ್ ವೈಸ್ ಬೇಕಿದ್ದರೆ ಅದನ್ನು ಮೊದಲೇ ಕೇಳ್ಕೊಳ್ಳಿ, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಪೇರೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು. ಮೇಕ್ ದೆಮ್ realize their responsibility. Even students also, you should remember this one, why you are coming here, what is your goals and what I should achieve next. Everything you should have in your mind, keep in mind. And ನಿಮ್ಮ ಪೇರೆಂಟ್ಸ್ಗಳು ಎಷ್ಟೋ ಕನಸನ್ನು ಹೊತ್ತು ನಿಮ್ಮನ್ನು ಇಲ್ಲಿ ಹಾಕಿರ್ತಾರೆ. ಸೊ ಅವರ ಒಂದು ಆ ಕನಸಿಗೆ ನಿಮ್ಮ ಜವಾಬ್ದಾರಿ ತುಂಬ ಇದೆ. ಹಾಗಾಗಿ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪೇರೆಂಟ್ಸ್ಗಳು ಕೂಡ ಅದನ್ನು ಹೇಳ್ತಾ ಇರಿ, ಆಗಾಗ ಅದನ್ನು ಜ್ಞಾಪಿಸ್ತಾ ಇರಿ ಅಂತೇಳಿ ಹೇಳ್ತೇನೆ. ಎಲ್ಲ ಈ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಮತ್ತು ಲೆಕ್ಚರ್ಸ್ ಎಲ್ಲರೂ ಸೇರಿ ನಾವು ಒಂದಾಗಿ ವರ್ಕ್ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ಸ್ಗಳು ಬರಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಹೋಗೋಣ, ಒಳ್ಳೆ ರಿಸಲ್ಟ್ಸನ್ನು ಗಳಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.